ಇಲ್ಲಿ ನೋಡಿ ಬಾವಿ ಉಂಟು, ತೋರಿಸ್ತೇನೆ ಹತ್ತಿರದಿಂದ. ನೀರು ಎಷ್ಟು ಇದೆ ಗೊತ್ತಿಲ್ಲ, ಸಣ್ಣ ಕಾಣುವುದಿಲ್ಲ ಒಳಗಡೆ. ನೋಡಿ ನೆಟ್ ಹಾಕಿದ್ದಾರೆ. ಬೆಳಿಗ್ಗೆ ತುಂಬ ಕೋಲ್ಡ್ ಮಡಿಕೇರಿಯಲ್ಲಿ. ಇಲ್ಲಿ ಉಂಟು ಜಿರ್ಗಿ ಮಿರ್ಸಾಂಗ್. ನೋಡಿ ಸಣ್ಣ ಮೆಣಸು, ಕಾಟು ಮೆಣಸು ಅಂತ ಹೇಳ್ತಾರಲ್ಲ, ಇದು ತುಂಬ ಸ್ಪೈಸಿ ಆಯಿತಾ. ಇದು ನೋಡಿ ತುಂಬ ಉಂಟು, ಕೆಲವು ಹಣ್ಣಾಗಿದೆ ನೋಡಿ, ಕೆಲವು ಗ್ರೀನ್ ಇದೆ. ಜಿರ್ಗಿ ಮಿರ್ಸಾಂಗ್ ಅದು ತುಂಬ ಆಗ್ತದೆ ಗಿಡದಲ್ಲಿ ನೋಡಿ. ಗುಡ್ ಮಾರ್ನಿಂಗ್ ಎಲ್ರಿಗೂ, ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೇವೆ. ಹಾಗೆ ನಿನ್ನೆದು ವ್ಲಾಗನ್ನು ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮದು ಸೆಕೆಂಡ್ ಡೇ ಮಡಿಕೇರಿಯಲ್ಲಿ. ಮಡಿಕೇರಿಯ ವೆದರ್ ಅಂತೂ ಸೂಪರ್ ಆಗಿದೆ, ತುಂಬ ಒಳ್ಳೆ ವೆದರ್ ಅಂತ ಹೇಳ್ಬೋದು. ಇಲ್ಲಿದ್ದು ಜಾಸ್ತಿ ಸೆಕೆನೂ ಇಲ್ಲ, ಜಾಸ್ತಿ ಕೋಲ್ಡ್ ಇಲ್ಲ, ಪ್ಲೆಸೆಂಟ್ ವೆದರ್. ಹಾಗೆ ಇವತ್ತು ನಮ್ಮದು ಸೆಕೆಂಡ್ ಡೇ. ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ನಾವು ಮಾಡಿ ಹೊರಟಿದ್ದು ಶುಂಠಿಕೊಪ್ಪದಲ್ಲಿ ಒಳ್ಳೆ ಮೆಮೊರಿ ಇದೆ ನಮ್ಮದು. ಅಲ್ಲಿದ್ದು ಮೆಮೊರಿ ನಾವು ರೀಕಾಲ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಅಂದರೆ ತುಂಬ ಟೈಮ್ ಆಯಿತು, ಕೋವಿಡ್ ಆದಮೇಲೆ ನಾವು ಹೋಗಲಿಲ್ಲ ಆ ಪ್ಲೇಸಿಗೆ. ಹಾಗೆ ಜೇಸ್ ಅಂತೂ ತುಂಬ ಸಣ್ಣ ಇದ್ದ ಹೋಗಿದ್ದು, ಅದರ ನಂತರ ಹೋಗಿಲ್ಲ. ಶುಂಠಿಕೊಪ್ಪ ಒಂದು ಸಣ್ಣ ಟೌನ್, ಅಲ್ಲಿ ಜಾಸ್ತಿಯಾಗಿ ಕಾಫಿ ಎಸ್ಟೇಟೇ ಇದೆ. ಮಡಿಕೇರಿ ಟೌನಿಂದ ಒಂದು 1/2 hour ಜರ್ನಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಚಂದ ಬುಟ್ಟಿ ಇದೆ ಬಾಸ್ಕೆಟ್ ರೀತಿಯಲ್ಲಿ. ಇದೆಲ್ಲ ಹ್ಯಾಂಡ್ ಮೇಡ್, ಮತ್ತು ಬರ್ಡ್ ನೆಸ್ಟ್ ಎಲ್ಲ ಇದೆ. ನನಗಂತೂ ತುಂಬ ಇಷ್ಟ ಆಯಿತು. ಆದರೆ ಕೊಂಡೋಗಿ ಏನು ಮಾಡೋದು, ನಮಗೆ ದುಬೈಗೆ ಬರಲಿಕ್ಕೆ ಅದು ತಂದು ಬರಲಿಕ್ಕೆ ಆಗಲ್ಲ, ಕಷ್ಟ. ಅದಕ್ಕೆ ಜಸ್ಟ್ ನೋಡ್ತಾ ಇದ್ದೆ. ಇಂಡಿಯಾದಲ್ಲಿ ಸೆಟಲ್ ಆದರೆ ಇದೆಲ್ಲ ಮನೆಗೆ ತಗೊಂಡು ಹೋಗ್ಬೋದು, ಯೂಸ್ ಮಾಡ್ಬೋದು, ತುಂಬ ಬೆಸ್ಟ್ ಇದೆ. ನೋಡಿ ಇಲ್ಲಿ ಒಂದು ಬೋರ್ಡ್ ಹಾಕಿದೆ, ಐ ಲವ್ ಕೂರ್ಗ್ ಅಂತ. ಕರೆಕ್ಟ್, ನನಗೆ ಕೂಡ ತುಂಬ ಇಷ್ಟ ಕೂರ್ಗ್ ಅಂದರೆ. ತುಂಬ ಒಳ್ಳೆಯ ಪ್ಲೇಸ್ ಇದು, ಕೋಲ್ಡ್ ವೆದರ್ ಆಗಿ ಖುಷಿ ಆಗ್ತದೆ ಇಲ್ಲಿ ಸೆಟಲ್ ಆಗಲಿಕ್ಕೆ. ನಾನಂತ ಈ ಕೋಲ್ಡ್ ವೆದರಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇದ್ದೇನೆ. ನಾವು ಜಸ್ಟ್ ಈಗ ಶುಂಠಿಕೊಪ್ಪಕ್ಕೆ ಎಂಟರ್ ಆಗ್ತಾ ಇದ್ದೇವೆ. ಇದು ಶುಂಠಿಕೊಪ್ಪದ್ದು ಎಂಟ್ರೆನ್ಸ್, ಅಂದರೆ ಶುಂಠಿಕೊಪ್ಪ ಟೌನ್. ಸೂಪರ್ ಆಗಿದೆ ಈ ಪ್ಲೇಸ್. ಈ ಶುಂಠಿಕೊಪ್ಪದಲ್ಲಿ ನಮ್ಮದು ತುಂಬ ಮೆಮೊರಿ ಇದೆ. ಪ್ರೊಟೆಸ್ಟೆಂಟ್ ಚರ್ಚ್, ಇಮಾನುಯಲ್ ದೇವಾಲಯ. सेंट एंटोनी देवालय, सेंट मेरीस हेंगे स्कूल, इंग्लिश मीडियम स्कूल. ಇದು ಚರ್ಚ್, सेंट मेरीस चर्च ने जा सेंट मेरीस चर्च ने सेंट एंटोनी चर्च. ಇದು सेंट मेरीस स्कूल. ಜೇಸ್
ಇದು ನನ್ನ ಹಸ್ಬೆಂಡ್ ಕಲಿತ ಸ್ಕೂಲ್. ಇಲ್ಲಿ ಅವರದ್ದು ತುಂಬ ಮೆಮೊರಿ ಇದೆ. ನಾವು ಕಲಿತ ಸ್ಕೂಲಿಗೆ ಹೋಗಿ ಟೀಚರ್ಸಿಗೆ, ಪ್ರಿನ್ಸಿಪಲಿಗೆ ಒಂದು ಮೀಟ್ ಆಗೋದು ಒಂದು ಖುಷಿ ಅಲ್ವಾ? ಹಾಗೇನು ಅವರಿಗೂ ಕೂಡ ಖುಷಿ ಆಗುತ್ತೆ ಅವರ ಓಲ್ಡ್ ಸ್ಟೂಡೆಂಟ್ ಬಂದು ಅವರಿಗೆ ಮೀಟ್ ಆಗುವಾಗ. ಸೇಂಟ್ ಮೇರಿಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್. They're writing. What they're writing? Yes, what they're writing? ये डिस्टर्ब करना कभी Hello. Yeah, hello everyone. Hello. I like all the people said hello Jay. Is it? ನೋಡಿ ಎಷ್ಟು ದೊಡ್ಡ ಗ್ರೌಂಡ್ ಇದು. ಅದಕ್ಕೆ ಹೇಳ್ತಾರೆ ಕಾಲೇಜ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ. ಯಾವತ್ತೂ ಮಿಸ್ ಮಾಡಬಾರ್ದು. ಇಂಥ ಲೈಫ್ ಪುನಃ ಸಿಗಲ್ಲ. ಲೈಫಲ್ಲಿ ಒಂದೇ ಸಲ ಸಿಗೋದು. ಅದನ್ನು ಯಾವತ್ತೂ ಮಿಸ್ ಮಾಡಬಾರ್ದು ಅಲ್ವಾ? ಇದು ಸುಂಟಿಕೊಪ್ಪದ್ದು ಚರ್ಚ್, ಅಂದರೆ ಸ್ಕೂಲಿನ ಸೈಡಲ್ಲೇ ಇದೆ ಚರ್ಚ್ ಇದು. ಇದಕ್ಕೆ ಸೈಂಟ್ ಆಂಟೋನಿ ಚರ್ಚ್ ಅಂತ ಹೇಳ್ತಾರೆ. ಈ ಚರ್ಚಲ್ಲಿ ಕನ್ನಡದಲ್ಲಿ ಪೂಜೆ ಆಗುತ್ತೆ ನೋಡಿ. ಇದು ಸೈಂಟ್ ಆಂಟೋನಿದು ಸ್ಟ್ಯಾಚು. ಇದಕ್ಕೆ 100 ಇಯರ್ಸ್ ಆಯಿತು ಈ ಸ್ಟ್ಯಾಚುಗೆ. ಇದು ಚರ್ಚಿದು ಎಂಟ್ರೆನ್ಸ್. ಇಲ್ಲಿ ಮಾಡ್ತಿದ್ದೋ ಮತ್ತೆ ಆ ಕಡೆ ಮಾಡ್ತಿದ್ದೋ ಓದೋದಿಗೆ ಪ್ಲಾನಿಂಗ್ ಅಲ್ಲಿ ಉಂಟು ನೋಡಿ. ಇದೊಂದು ರೀತಿಯ ಹೂ ಚೆಂದ ಇದೆ ಅಲ್ಲ, ಪರ್ಪಲ್. ತುಂಬ ಚೆಂದ ಇದೆ ಇದು. ಇಲ್ಲಿ ತುಂಬ ಇದೆ ಸುಂಟಿಕೊಪ್ಪದಲ್ಲಿ. ಇದು ಸುಂಟಿಕೊಪ್ಪ ಟೌನ್. ಮೀಟರ್ ನೋಡಿ. ಗಣೇಶ ಚಿತ್ರಮಂದಿರ ಕಿತ್ಲೆ ಓಲ್ಟೆ ನೋಡಿ. ಇಲ್ಲಿ ಎಲ್ಲ ಕಾಫಿ ಎಸ್ಟೇಟ್, ಎಲ್ಲ ಕಾಫಿ ಪ್ಲ್ಯಾಂಟ್ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಈ ಪೆಪ್ಪರ್ ಕಾರ್ನ್ ಉಂಟಲ್ಲ, ಪೆಪ್ಪರ್ ಪ್ಲ್ಯಾಂಟ್ ಕೂಡ ಇದೆ. ಇದಕ್ಕೆ ಆನೆಕಾಡ್ ಫಾರೆಸ್ಟ್ ಅಂತ ಹೇಳ್ತಾರೆ. ತಿಕ್ ಫಾರೆಸ್ಟ್ ಇದು.
ಇಲ್ಲಿ ಜಾಸ್ತಿಯಾಗಿ ಆನೆ ಇರುತ್ತೆ ಅನಿಸುತ್ತೆ, ಅಂದರೆ ಇದು ವೈಲ್ಡ್ ಎಲಿಫೆಂಟ್. ಅದೆಲ್ಲ ಈ ಕಾಫಿ ಎಸ್ಟೇಟಿಗೆಲ್ಲ ಬರುತ್ತೆ, ಬಂದೆಲ್ಲ ಕಾಫಿ ಹಾಳು ಮಾಡುತ್ತೆ ಅದು ಬಂದು. ಹಾಗೆ ಕೇಳಿದ್ದುಂಟು, ನಾನು ನೋಡಲಿಲ್ಲ ಯಾವತ್ತೂ, ಆ ರೀತಿ ಹೇಳ್ತಾರೆ ದೊಡ್ಡವರು. ನಾವೀಗ ಹೋಗ್ತಾ ಇರೋದು ಹಾರಂಗಿ ಡ್ಯಾಮಿಗೆ. ನೋಡುವ ಯಾವ ರೀತಿ ಇದೆ ಹಾರಂಗಿ ಡ್ಯಾಮ್ ಅಂತ. ನೋಡಿ, ಹಾರಂಗಿ ಡ್ಯಾಮಿಗೆ ರೀಚ್ ಆದೆವು. ಇದೇ ಹಾರಂಗಿ ಡ್ಯಾಮ್. ಇನ್ನು ಒಳಗಡೆ ಹೋಗಲಿಕ್ಕೆ ಉಂಟು, ಟಿಕೆಟ್ ಇದೆ, ಟಿಕೆಟ್ ತಗೊಂಡು ಹೋಗಬೇಕು. ಇದು ಹಾರಂಗಿ ಪಾರ್ಕ್. ಎಂಟ್ರೆನ್ಸಿಂದ ಒಂದು 10 ಮಿನಿಟ್ಸ್ ಇದೆ ಹಾರಂಗಿ ಡ್ಯಾಮಿಗೆ ಹೋಗಲಿಕ್ಕೆ. ಅಂದರೆ ಈ ರೀತಿ ಸ್ಟ್ರೇಟ್ ನಡ್ಕೊಂಡು ಹೋಗಬೇಕು, ಕಾರ್ನರಲ್ಲಿ ಸಿಗುತ್ತೆ. ಇಲ್ಲಿಂದ ಕಾಣ್ತದೆ ಹಾರಂಗಿ ಡ್ಯಾಮ್. ಕೂರ್ಗಚಿ ಮಾತಿ ಬೊರಿ ಮಾತಿನೇ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ. ಫ್ರೂಟ್ಸ್ ಕಲೆ ಫ್ರೂಟ್ಸ್ ಹೇಗೆ ನೋಡಿ, ಕೂತ್ಕೊಳ್ಳಿಕ್ಕೆಲ್ಲ ಪ್ಲೇಸ್ ಎಲ್ಲ ಕೊಟ್ಟು. ಯೋ ಪಳಕಿತ್ಲ ಸುಬೀತ್ ರೂಕು ये फाउंटेन वाटर फाउंटेन आता काही ना ಅಂತ ನಾವು ಫಸ್ಟ್ ಟೈಮ್ ಬರೋದ್ರಿಂದ ನಮಗೆ ಹಾರಂಗಿ ಡ್ಯಾಮಿಗೆ ಹೋಗಲಿಕ್ಕೆ, ಅಂದರೆ ದೊಡ್ಡ ಪಾರ್ಕ್ ಇದು, ಯಾವ ಕಡೆಯಿಂದ ಹೋಗೋದಂತ ಅರ್ಥ ಆಗ್ತಾ ಇಲ್ಲ. ರೀಲ್ಸ್ಗೆ ಇದು ಭೂಲ್ ಬುಲಯ್ಯ ಪಾರ್ಕ್ ಆಗಿದೆ. ಯಾಕೆಂದರೆ ಯಾವ ಕಡೆಯಿಂದ ಹೋದರೂ ಡ್ಯಾಮಿಗೆ ನಾವು ಮುಟ್ತಾ ಇಲ್ಲ. ಹಾಗೆ ಉಸುನುತ್ತಿರ ತೋಬ ತೊಬ ತೋಬ. ನೋಡಿ, ಎಷ್ಟು ಹಣ ಕೊಟ್ಟು ಏನು ಪ್ರಯೋಜನ ಇಲ್ಲ. ಇದು ಮೇಂಟೈನೇ ಮಾಡಲಿಲ್ಲ, ಏನಿಲ್ಲ. ಹಾರಂಗಿ ಡ್ಯಾಮ್ ಔಷಧಿಗೆ ನೋಡಿ. ಇದು ಹಾರಂಗಿ ಡ್ಯಾಮ್ आता उदाक ना नाही वाटर उदाक बोलता पण त्या साईड त्याला या साईड सोडते कळलं. ನೋಡಿ, ಹಾರಂಗಿ ಡ್ಯಾಮ್ ಹತ್ರ ಪ್ಲೇ ಏರಿಯಾ ಕೂಡ ಉಂಟು ಮಕ್ಕಳಿಗೆ ಆಡಲಿಕ್ಕೆ. ಯಾವ ಸ್ಕೂಲ್ ನಿಮ್ಮದು? ಹಾಂ, ಮಾವಿನಕೆರೆ. ಅಲ್ಲಿಂದ ಬಂದದಾ? ಓಕೆ. ಡ್ಯಾಮ್ ನೋಡ್ಲಿಕ್ಕೆ ಬಂದದಾ? ಟೂರಾ? ಎಷ್ಟನೇ ಕ್ಲಾಸು? 4th ಸ್ಟ್ಯಾಂಡರ್ಡ್. ಓಕೆ.
ಇಲ್ಲಿ ನೋಡಿ ಡ್ಯಾಮ್ ಹತ್ರ ಮಕ್ಕಳಿಗೆ ಪ್ಲೇ ಏರಿಯಾ ಕೂಡ ಉಂಟು. ಹಾಗೆ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ಅಂದರೆ ಈ ಸ್ಪೆಷಲಿ ಟೂರೆಲ್ಲ ಇರ್ತದಲ್ಲ ಸ್ಕೂಲಿಂದ, ತುಂಬ ಮಕ್ಕಳು ಇಲ್ಲಿ ಬರ್ತಾರೆ. ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಹಾರಂಗಿ ಡ್ಯಾಮ್ ಆಗಿ ನಾವು ಹೋಗ್ತಾ ಇದ್ದೇವೆ ಕುಶಾಲ್ ನಗರಿಗೆ. ಇದು ಕುಶಾಲ್ ನಗರ್. ನೋಡಿ ಇಲ್ಲಿ ನಮ್ಮದು ಮಧ್ಯಾಹ್ನ ಆಯಿತು, ಲಂಚ್ ಟೈಮ್. ಲಂಚ್ ಆಗಿ ನೆಕ್ಸ್ಟ್ ಟೈಮ್ ಇದು ವ್ಲಾಗ್ ತುಂಬ ದೊಡ್ಡದಾಯಿತು. ಇಲ್ಲಿಗೆ ನನ್ನ ವ್ಲಾಗನ್ನು ಎಂಡ್ ಮಾಡ್ತೇನೆ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್. ಗೋಲ್ಡನ್ ಟೆಂಪಲ್ गोल्डन उतरले नाने हो,